ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ 90. ಎಪಿಸೋಡ್ 90ಯಲ್ಲಿ ಏನಾಯ್ತು? 90 ಕುಡ್ದಂಗ್ ಆಡ್ತಾ ಇದ್ರು. ಎಪಿಸೋಡ್ ಅಲ್ಲಿ ಆಗಿದ್ದೆಲ್ಲ ಹಾಗೆ ಇತ್ತು. ಯಾಕಂದ್ರೆ ಕೆಲವರೆಲ್ಲ ಕಳಪೆ ಕೊಟ್ಟ ಆದ್ಮೇಲೆ ನಾನು ದೋಸ್ತಕ ಕಳಪೆ ಸಿಗಬಾರ್ದಾಗಿತ್ತೆ ಅಂತ ಅಳ್ತಾರೆ. ಇನ್ನು ಕೆಲವರು ಕ್ಯಾಪ್ಟನ್ ಆಗ್ಬೇಕಾದ್ರೆ ಸುಮ್ನೆ ಇದ್ದು ಕ್ಯಾಪ್ಟನ್ ಆದ್ಮೇಲೆ ಮಾತಾಡ್ತಾರೆ, ಮೋಸ ಮಾಡಿ ಕ್ಯಾಪ್ಟನ್ ಆದ್ರೂ ನನ್ಗೆ ಗೊತ್ತಿತ್ತು, ಆ ಬಾಲ್ ಅಲ್ಲಿ ಬಿದ್ದಿರ್ಲಿಲ್ಲ, ಅದು ನಾನು ಹೇಳಿಲ್ಲ ಅಂತ. ಇನ್ನೂ ಕೆಲವರು ಅಂತಾರೆ, ನನ್ನ ಜೋಡಿನ ರಿಕ್ವೆಸ್ಟ್ ಮಾಡಬೇಕು, ನಾನು ರಿಕ್ವೆಸ್ಟ್ ಮಾಡ್ದೇನೆ ನಿಮ್ಮ ಹತ್ರ ಬಂದು ಒಂದು ಜೋಡಿ ಟಾಸ್ಕ್ ಆಡ್ತೀನಿ, ಇಲ್ಲಾಂದ್ರೆ ಆಡಲ್ಲ ಅಂತಾರೆ. ಟಾಸ್ಕ್ ಆಡ್ಬೇಕಾದ್ರೆ ಸುಮ್ನೆ ಇದ್ದು ಟಾಸ್ಕ್ ಎಲ್ಲ ಆದ್ಮೇಲೆ ಉಸ್ತುವಾರಿಗಳೇ ಸರಿ ಇಲ್ಲ ಅಂತಾರೆ. ಹಾಗಾದ್ರೆ ಇಲ್ಲಿ ಉಸ್ತುವಾರಿಗಳ ತಪ್ಪ, ಇಲ್ಲ ಭವ್ಯಗೌಡ ತಪ್ಪ, ಇಲ್ಲ ರಜತ್ ಅವ್ರ ತಪ್ಪ, ಇಲ್ಲ ತ್ರಿವಿಕ್ರಮ್ ಅವ್ರ ತಪ್ಪ? ಇಲ್ಲಿ ಹಲವಾರುಗಳಿದಾವೆ. ಈ ಎಪಿಸೋಡ್ ಅಲ್ಲಿ ನೋಡಿದಾಗ ತುಂಬಾ ಒಂದು ಕನ್ಫ್ಯೂಷನ್ಸ್ ಎಲ್ಲ ಬರ್ತವೆ. ಮುಖ್ಯವಾಗಿ ಈ 5 ದಿನ ಆಗಿದ್ದೇ ಬೇರೆ, ಇವತ್ತು ಆಗಿದ್ದೇ ಬೇರೆ. ಈ ಎಪಿಸೋಡ್ ತಗೊಂಡೆ ಕಿಚ್ಚ ಸಾರು ವಾರದ ಕತೆ ಪಂಚಾಯತಿ ಜೊತೆ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ನಡೆಸಬಹುದು ಅನಿಸ್ತಾ ಇದೆ. ಅಷ್ಟು ಪ್ರಶ್ನೆಗಳು, ಅಷ್ಟು ಕನ್ಫ್ಯೂಷನ್ಸ್, ಅಷ್ಟು ತಪ್ಪುಗಳು ಈ ಎಪಿಸೋಡ್ ಅಲ್ಲಿ ಆಗಿವೆ. ಆ ಎಪಿಸೋಡ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಎಪಿಸೋಡ್ ಅನ್ನು ತಗೊಂಡ್ರೆ ನಾಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತೆ. ನಾಮಿನೇಷನ್ ಪ್ರಕ್ರಿಯೆ ಮುಗಿದ್ಮೇಲೆ ನಮ್ಮ ಮೋಕ್ಷತಾ ಮೇಡಮ್ ಅವರು ಕ್ಲಾಸ್ ಮುಂದೆ ಮಿರರ್ ಹತ್ರ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಗೌತಮಿ ಅವರು ಈ ರೀತಿ ರಿಸಲ್ಟ್ಸ್ ಕೊಡ್ಬೇಕಾಗಿತ್ತಾ ಅಂತ. ಇವರು ಒಂದು ಅರ್ಥ ಆಗ್ತಾ ಇಲ್ಲ. ಫ್ರೆಂಡ್ಶಿಪ್ ಬೇಡ ಅಂತಾರೆ, ಮತ್ತೆ ಫ್ರೆಂಡ್ಶಿಪ್ ನ ಬ್ರೇಕಪ್ ಮಾಡದಂತ ಇದು ಕ್ಯಾಪ್ಟನ್ ತಲಗಿದ್ದಾರೆ. ಅದಾದ್ಮೇಲೆ ಇವಾಗ ಫ್ರೆಂಡ್ ಅಂತ ಏನೋ ಹೇಳ್ಕೊಂಡಿದ್ದೆ ಅದನ್ನೆಲ್ಲ ಹೇಳ್ತಾರೆ. ನಿಮಗೆ ಇಂಡಿವಿಜುವಲ್ ಆಗಿ ಆಡ್ತಾ ಇದೀರಾ, ಇಂಡಿವಿಜುವಲ್ ಆಗಿ ಆಡಿ. ಅದು ಬಿಟ್ಬಿಟ್ಟು ಒಂದ್ಸಲ ಫ್ರೆಂಡು ಬೇಡ ಅಂತೀರಾ, ಫ್ರೆಂಡ್ ಹೇಳಿಕೆ ಕೊಟ್ರೆ ಸಹಿಸಲ್ಲ, ಒಬ್ಬೊಬ್ರೇ ಮಿರರ್ ಹತ್ರ ಮಾತಾಡ್ತೀರಾ. ಆ ರೀತಿ ಆಗ್ತಾ ಇದೆ. ಯಾರೇ ಏನೇ ಅನ್ಕೊಂಡ್ರು, ಯಾರೇ ಏನೇ ಮಾತಾಡಿದ್ರು, ಯಾರೇ ಎಷ್ಟೇ ನಾಮಿನೇಟ್ ಮಾಡಿದ್ರು, ನಿಮ್ಗೆ ಧೈರ್ಯ ಇದೆ ಇಂಡಿವಿಜುವಲ್ ಆಡ್ತಾ ಇದ್ರ ಅಂತ ಆಡಿ. ಅದ್ರಲ್ಲಿ ಸಫರ್ ಆಗೋದೇನಿದೆ? ಇನ್ನೊಂದು ಮುಖ್ಯವಾಗಿ ಅಲ್ಲಿಗೆ ಮುಗಿಯುತ್ತೆ. ಅದು ಮಂಜಣ್ಣ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಎಲ್ಲರ ಹತ್ರ ಕಾಣಿಸ್ತಾ ಇದೀನಿ ನಮಸ್ಕಾರ, ಕಾಣಿಸ್ತಾ ಇದೀನಿ ನಮಸ್ಕಾರ ಅಂತ ಎಲ್ಲ ಹೇಳ್ಕೊಂಡ್ ಬರ್ತಾನೆ. ತುಂಬಾ ಫನ್ ಆಗಿತ್ತು. ಅದು ಡೈರೆಕ್ಟ್ ಆಗಿ ಮೋಷತ್ ಆಗಿ ಎವಿಡೆಂಟ್ ಆಗಿ ಕಾಣ್ತಾ ಇತ್ತು. ಅವ್ರಿಗೋಸ್ಕರನೇ ಅದೇ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ. ನಾಮಿನೇಷನ್ ಬಗ್ಗೆ ಆದ್ಮೇಲೆ ಗೌತಮಿ ಕೂಡ ಮಾತಾಡ್ತಾರೆ, ನಾನ್ ನಾಮಿನೇಷನ್ ಆಗಿ ತುಂಬಾ ಬೇಜಾರಾಯ್ತಂತ. ಮತ್ ನಾಮಿನೇಷನ್ ಆಗಿ ಬೇಜಾರಾಯ್ತಂದ್ರೆ ಬಿಗ್ ಬಾಸ್ ಮೇಲೆ ನಾಮಿನೇಟ್ ಆಗೇ ಆಗ್ತೀರಾ. ಬೇಜಾರಾಯ್ತಂದ್ರೆ ಹೇಗೆ? ಮುಖ್ಯವಾಗಿ ಅಲ್ಲಿ ಕೊಡೋ ರೀಸನ್ಸ್ ತುಂಬಾ ಮುಖ್ಯ ಆಗಿರುತ್ತೆ. ಆ ರೀತಿ ಆಗುತ್ತೆ. ಮೋಕ್ಷತಾ ಅವರು ಪರ್ಸನಲ್ ಆಗಿ ತುಂಬಾ ತಗೊಂತಾರೆ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ಆ ಟಾಸ್ಕ್ ಎಲ್ಲ ಇದಾಗುತ್ತೆ. ಇನ್ನು ನೈಟ್ ಆದ್ಮೇಲೆ ತುಂಬಾ ಮಾತಾಡ್ತಿರ್ತಾರೆ. ಧನರಾಜ್ ತುಂಬಾ ಫನ್ ಆಗೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಐಶ್ವರ್ಯ ಅವ್ರನ್ನ ಸ್ವಲ್ಪ ಅದು ಮಾತುಗಳು ಸ್ವಲ್ಪ ವಲ್ಗರ್ ಅನಿಸ್ತು ನನಗೆ. ಬಟ್ ಏನಂತ ಕಮೆಂಟ್ ಮಾಡಿ. ಬಿಗ್ ಬಾಸ್ ಟೆಲಿಕಾಸ್ಟ್ ಮಾಡ್ತಾರಂದ್ರೆ ವಲ್ಗರ್ ಅಲ್ಲ ಅಂತ ಅರ್ಥ ಕೆಲವರು ಪ್ರಕಾರ. ಆ ರೀತಿ ಫನ್ ಎಲ್ಲ ಕ್ರಿಯೇಟ್ ಆಗ್ತಾ ಇತ್ತು, ಅದಾಗ್ತಾ ಇತ್ತು, ಇದಾಗ್ತಾ ಇತ್ತು. ಧನರಾಜ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ನಿನ್ನೆ ಅನ್ಸಿದ್ದೆ ನನಗೆ. ಇನ್ನು ಅದೆಲ್ಲ ಆಗುತ್ತೆ. ಇನ್ನೆಲ್ಲ ಆದ್ಮೇಲೆ ಸ್ಟಾರ್ಸ್ ಎಲ್ಲ ಕೊಟ್ಟಿರ್ತಾರೆ. ಸ್ಟಾರ್ಸ್ ಎಲ್ಲ ಕೌಂಟ್ ಮಾಡಿದ್ಮೇಲೆ ಅಲ್ಲಿ ಗೊತ್ತಾಗುತ್ತೆ ಅತಿ ಹೆಚ್ಚು ಸ್ಟಾರ್ಸ್ ತಗೊಂಡಿರೋ ಟೀಮ್ ಭವ್ಯಗೌಡ ಟೀಮ್ ಅಂತ. ಇವ್ ಟೀಮ್ ಕಡಿಮೆ ತಗೊಂಡಿರುತ್ತೆ. ನನಗಂತೂ ನಿಜವಾಗ್ಲೂ ಅನ್ಸಿದ್ದು, ಅವ್ರ ಅತಿಥಿಗಳು ಬಂದಾಗ 1% 2% ಎಡ್ಬಿ ಇರ್ಬೋದು. ಬಟ್ ಅದು ಸ್ಟಾಫ್ ಆದಾಗ, ಅಲ್ಲಿ ವ್ಯವಸ್ಥಾಪಕರಾದಾಗ, ಅಲ್ಲಿನ ಕಾರ್ಯಕರ್ತರಾದಾಗ ತುಂಬಾನೇ ಅದ್ಭುತವಾಗಿ ಮಾಡಿದ್ರು ಟಾಸ್ಕ್ ಅಂತ ನಿನ್ನೆನೆ ಹೇಳಿದ್ದೆ. ಆದ್ರೂ ನೀವು ಎಲ್ಲೋ ಸ್ವಲ್ಪ ಬೇಕಂತಲೇ ಇನ್ಫ್ಲೂಯೆನ್ಸ್ ಮಾಡಿ ಸ್ಟಾರ್ಸ್ ಎಲ್ಲ ಕಡಿಮೆ ಕೊಟ್ರ ಅನಿಸ್ತದೆ. ಯಾಕಂದ್ರೆ ನಿಜವಾಗ್ಲೂ ಅಂದ್ರೆ ನಿಜ ತುಂಬಾ ಚೆನ್ನಾಗಿ ಆಡಿದ್ರು. ಒಂದು ವ್ಯವಸ್ಥಾಪಕರಾಗಿ ಬಿಗ್ ಬಾಸ್ ರೆಸಾರ್ಟ್ ಒಂದು ಕಾರ್ಯನಿರ್ವಾಹಕರಾಗಿ ನಮ್ಮ ಇದು ಚೈತ್ರ ಟೀಮ್, ಅದೇ ಮಂಜಣ್ಣ ಟೀಮ್ ತುಂಬಾ ಅದ್ಭುತವಾಗಿ ನಡೆಸಿದ್ರು. ಅದರಲ್ಲೂ ನಮ್ಮ ಗೌತಮಿ ಅವರಂತೂ ತುಂಬಾ ಅಂದ್ರೆ ತುಂಬಾ ಹ್ಯೂಮನಿಟಿ ಆಗ್ಲಿ, ಅವರು ಮಾತಾಡೋ ನಡೆಯೋ ರೀತಿ ಆಗ್ಲಿ ತುಂಬಾನೇ ಚೆನ್ನಾಗಿತ್ತು. ಬೇಕಂತಾನೆ ಸ್ಟಾರ್ಸ್ ಎಲ್ಲ ಕಡಿಮೆ ಕೊಟ್ಟಿದ್ರೆ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಇವರೇ ನಮ್ಮ ಭವ್ಯಗೌಡ ಟೀಮ್ ಅನ್ನೇ ಟಾಸ್ಕ್ ಆಡ್ತಾರೆ ಅಂತ ಹೇಳಿ, ಕ್ಯಾಪ್ಟನ್ ಟಾಸ್ಕ್ ಅಂತ. ಇಲ್ಲೇ ಮುಖ್ಯವಾಗಿ ಬರುತ್ತೆ. 5 ಜನ ಟಾಸ್ಕ್ ಎಲ್ಲ ಸೆಟ್ ಆಗಿರ್ತಾರೆ. ಒಂದೆಲ್ಲ ನಿರ್ಮಿಸಿರ್ತಾರೆ, ಒಂದು ಟ್ರ್ಯಾಕ್ ಅದೆಲ್ಲ ಜಾರುತ್ತೆ. ಆ ಜಾರಿಂದ ಒಂದು ಬಾಲ್ ಇರುತ್ತೆ. ಆ ಬಾಲ್ ತಗೊಂಡು ಪೆಡಸ್ಟಲ್ ಮೇಲೆ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಒಳಗೆ ಬಾಲ್ ಹಾಕ್ಬೇಕು. ಎಪಿಸೋಡ್ ನೋಡಿರ್ತೀರ. ಇದು ಕ್ಲಿಯರ್ ಕಟ್ ಆಗಿ 5 ಜನ ಹೋಗ್ತಾರೆ. ಬಟ್ ಅಲ್ಲಿ ತ್ರಿವಿಕ್ರಮ್ ಅವರೇ ತುಂಬಾನೇ ಬಾಲ್ ತಗೊಂತಾರೆ. ಆ ಬಾಲ್ ತಗೊಂಡ ಟೈಮಲ್ಲಿ ತಗೊಂಡು ಹಾಕಿದ್ಮೇಲೆ ಅಲ್ಲಿ ಭವ್ಯಗೌಡ ಅವರಿಗೆ ಮತ್ತು ನಮ್ಮ ಮೋಕ್ಷತಾ ಅವರಿಗೆ ಬಾಲೇ ಸಿಗಲ್ಲ. ಆ ಟೈಮಲ್ಲಿ ಬೇರೆ ಕಡೆಯಿಂದ ಬಾಲ್ ಬಿದ್ದಿರುತ್ತೆ. ಆ ಬಾಲ್ ಬಿದ್ದಿರ್ಬೇಕಾದ್ರೆ ಬೇರೆ ಕಡೆ ಬಿದ್ದಾಗ ಇವ್ರಿಗೆಲ್ಲ ಬಾಲ್ ಸಿಕ್ಕಿರುತ್ತೆ. ಬಟ್ ರಜತ್ ಅವ್ರಿಗೆ ಒಂದೇ ಒಂದು ಬಾಲ್ ಸಿಗುತ್ತೆ. ಆ ಬಾಲ್ ತಗೊಂಡು ಮಂಜಣ್ಣ ಮೇಲಿಸ್ತಾರೆ. ಆ ಬಾಲ್ ತಗೊಂಡಾಗ ರಜತ್ ಅವ್ರು ಹೋಗ್ತಾರೆ. ಮಂಜಣ್ಣ ಕಾನ್ಸಂಟ್ರೇಷನ್ ಆ ಕಡೆ ಇರುತ್ತೆ, ಆ ಬಾಲ್ ತಗೊಂಡ್ ಬರ್ತಾನಿಲ್ಲ ಅಂತ. ಈಗ ಭವ್ಯಗೌಡ ಏನ್ ಮಾಡ್ತಾರೆ, ಹುಡ್ಕಾಡಿ ಅಲ್ಲಿ ಒಂದು ಬಾಲ್ ಬಿದ್ದಿರುತ್ತೆ. ಆ ಬಾಲ್ ತಗೊಂಡ್ಬಿಡ್ತಾರೆ. ಆ ಬಾಲ್ ತಗೊಂಡ್ಮೇಲೆ ಅಲ್ಲಿ ರಜತ್ ಅವ್ರು ಹೇಳ್ತಾರೆ, ಆ ಬಾಲ್ ಅದಲ್ಲ, ಆ ಬಾಲ್ ಅದಲ್ಲ ಅಂತ. ಆ ಬಾಲ್ ಅಲ್ಲ ಅದಲ್ಲ ಅಂದ್ಮೇಲೆ ರಜತ್ ಅವ್ರಿಗೆ ಸುಮ್ನೆ ಹೋಗು ಅಂತ ಹೇಳ್ತಾರೆ. ಸುಮ್ನೆ ಹೋಗು ಅಂದ್ರೆ ಅರ್ಥ ಏನದು? ಇದು ಫೇಕ್ ಚೀಪ್ ಅಂತಾನೆ ತಾನೇ ಅರ್ಥ. ಅದಾದ್ಮೇಲೆ ನಮ್ಮ ಇವ್ರು ಇಬ್ರು ಉಸ್ತುವಾರಿಗಳು ಕೇಳ್ತಾರೆ, ಯಾರನ್ನ? ಭವ್ಯಗೌಡ ಅವ್ರನ್ನ.
ಆ ಬಾಲ್ ಎಲ್ಲಿಂದ ಬಂತು, ಒಂದೇ ಬಾಲ್ ಇದ್ದಿದ್ದು ಬಾಲಿಂದಲೇ ಸಿಕ್ತು, ಬಾಲ್ ಎಲ್ಲಿಂದ ಸಿಕ್ತು ಅಂತ. ಚೀಪ್ ಮಾಡಬೇಡಿ, ಚೀಪ್ ಆಗಿ ಆಡ್ಬೇಡಿ ಅಂತೆಲ್ಲ ಹೇಳ್ತಾರೆ, ಚೀಪ್ ಮಾಡಬೇಡಿ ಅಂತ. ಆದ್ರೂ ಭವ್ಯಗೌಡ ಗೊತ್ತಿಲ್ಲ, ಬಾಲ್ ಇಲ್ಲೇ ಇತ್ತು ಹಾಗೆ ಈಗ ಅಂತ. ಅವ್ರು ಕೊಡೋ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತಾ ಇತ್ತು ಬಾಲು ಬೇರೆ ಕಡೆಯಿಂದ ಸಿಕ್ತಿದೆ ಅಂತ. ಅವರು ಬೇಕಂತಾನೆ ತಗೊಂಡ್ರೆ ಗೊತ್ತಿಲ್ಲದೆ ತಗೋಣ ಅಂತ ಹೇಳಕ್ ಆಗಲ್ಲ. ರಜತ್ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಬಾಲ್ ತಗೋಬೇಡಿ ಅಂತ. ಗೊತ್ತಿಲ್ಲದೆ ತಗೊಳಕಾಗುತ್ತಾ ಬಾಲು? ಇಲ್ವ ತಾನೆ, ಗೊತ್ತಿದ್ದೇ ತಗೊಂಡಿದಾರೆ ಬಾಲ್ ಅಂತ ಅನಿಸ್ತಾ ಇದೆ, ಎವಿಡೆಂಟ್ ಆಗಿ ಕಾಣ್ತಾ ಇದೆ ಅಲ್ಲಿ. ರಜತ್ ಅವ್ರು ಹೇಳಿದ್ಮೇಲೆ ಸುಮ್ಮನೆ ಇರ್ಬೇಕಾಗಿತ್ತಾನೆ, ಸುಮ್ಮನೆ ಹೋಗಿ ರಜತ್ ಅಂತ ಏನ್ ಕಾಣ್ಬೇಕಾಗಿತ್ತು? ಆ ಟೈಮಲ್ಲಿ ಆ ರೀತಿ ಆಗಿತ್ತು. ಅವ್ರು ರಜತ್ ಅವರು ಅದೇ ಪ್ಲೇಸ್ ಅಲ್ಲಿ ಚೈತ್ರ ಅವರು ಬೇರೆ ಯಾರಾದ್ರು ಇದ್ದಿದ್ರೆ ಸುಮ್ನೆ ಸಖತ್ತಾಗಿ ಬಾಯ್ ಮಾಡೋರು, ಸಖತ್ತಾಗಿ ಇದು ಮಾಡೋರು. ಅಂತದ್ರಲ್ಲಿ ಭವ್ಯಗೌಡ ಅವ್ರಿಗೆ ಏನು ಹೇಳದೇ ಇಲ್ಲ, ಆ ರೀತಿ ಸುಮ್ಮನೆ ಆಗ್ಬಿಡ್ತಾರೆ. ಕೊನೆಗೆ ಈ ಟಾಸ್ಕ್ ಯಾವ ರೀತಿ ಅಂದ್ರೆ, ಆ ಒಂದು ಟಾಸ್ಕ್ ಅಲ್ಲಿ ಯಾರಾದ್ರೆ ಬೇಗ ಬಾಲ್ ಹಾಕ್ತಾರೋ ಅವ್ರಿಗೆ ಅಂತಾರೆ. ಬಟ್ ಮೋಕ್ಷದವ್ರಿಗೆ ಬಾಲೇ ಸಿಕ್ಕಿರಲ್ಲ, ಆದ ಕಾರಣ ಅವರೇ ಔಟ್ ಆಗ್ತಾರೆ ಟಾಸ್ಕ್ ಅಲ್ಲಿ. ಇನ್ನು ಸೆಕೆಂಡ್ ರೌಂಡ್ ಅಂತ ಬಂದಾಗ, ಸೆಕೆಂಡ್ ರೌಂಡ್ ಬಂದಾಗ ಯಾರಾದ್ರೂ ಅಪೋಸಿಟ್ ಯಾರಾದ್ರೂ ಓಡಿಸ್ಬೇಕಂತ ಅನ್ಕೊಂಡಿದ್ರೆ ಅವ್ರು ಬಾಲ್ ಅಲ್ಲಿ ಒಂದು ಪೆಡಸ್ಟಲ್ ಮೇಲೆ ಬಾಕ್ಸ್ ಅಲ್ಲಿ ಬಾಲ್ ಹಾಕ್ಬೇಕಂತ ನಮ್ಮ ಇವರು ಧನರಾಜ್ ಅವರು ತ್ರಿವಿಕ್ರಮ್ ಅವರು ಬಾಲ್ ಹಾಕ್ತಾರೆ, ಅವರು ತ್ರಿವಿಕ್ರಮ್ ಅವರು ಔಟ್ ಆಗ್ತಾರೆ. ಇನ್ನು ಮೂವರು ಇರ್ತಾರೆ, ಈ ಮೂವರು ಇದ್ದಾಗ ಅವ್ರ ಬಾಕ್ಸ್ ಅವರೇ ಬಾಲ್ ಹಾಕಬೇಕು. ಆ ಟೈಮಲ್ಲಿ ರಜತ್ ಅವ್ರು ಬಾಲ್ ಹಾಕಲ್ಲ, ಧನರಾಜು ಭವ್ಯರು ಇಬ್ರು ಇರ್ತಾರೆ. ಆ ಲಾಸ್ಟ್ ಟಾಸ್ಕ್ ಅಲ್ಲಿ ಬಂದಾಗ ಅಪೋಸಿಟ್ ಅಂದ್ರೆ ನೀವು ಯಾರಾದ್ರೂ ಕಳಿಸ್ತಾರೆ ಅವ್ರ ಬಾಕ್ಸ್ ಅಲ್ಲಿ ಪೆಡಸ್ಟಲ್ ಇರೋ ಬಾಕ್ಸ್ ಅಲ್ಲಿ ಬಾಲ್ ಹಾಕ್ಬೇಕಂತ ಹಾಕ್ತಾರೆ. ಆ ಟೈಮಲ್ಲಿ ನಮ್ಮ ಭವ್ಯಗೌಡನ ಬಾಲ್ ಹಾಕ್ತಾರೆ. ಟಾಸ್ಕ್ ಆಡಿದ್ದಾರೆ, ಟಾಸ್ಕ್ ಆಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಬಟ್ ಅಲ್ಲಿ ಚೀಟ್ ಮಾಡಿ ಆಟ ಆಡಿದ್ರ ಅನ್ಸ್ತಾ ಇದೆ, ಗೊತ್ತಾಗುತ್ತೆ. ಇಲ್ಲಿ ಉಸ್ತುವಾರಿಗೆ ಇಬ್ರು ಕೇಳಿದ್ರು, ಆ ಟೈಮಲ್ಲಿ ನನ್ಗೆ ಗೊತ್ತಿಲ್ಲ ಬಾಲ್ ಎಲ್ಲಿ ಸಿಗ್ತಾ, ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದಾಗಿತ್ತು ಭವ್ಯಗೌಡ. ನನಗೆ ಗೊತ್ತಿಲ್ಲ ಬಾಲ್ ಎಲ್ಲಿಂದ ಸಿಕ್ತ ಅಂತ. ಅವಾಗ ಅವ್ರು ಕೌಂಟ್ ಮಾಡಿ ಏನೋ ಮಾಡ್ತಿದ್ರು. ಬಟ್ ಇವ್ರು ಇಲ್ಲೇ ಬಿದ್ದಿತ್ತು, ಇಲ್ಲೇ ಸಿಕ್ತು, ನಾನಂತ ಟಚ್ ಮಾಡಿಲ್ಲ, ಎಲ್ಲ ಬಾಲ್ ಬಿದ್ದಿತ್ತು ಅಂತೆಲ್ಲ ಹೇಳ್ತಾರೆ. ಅದು ಅವ್ರಿಗೆ ಗೊತ್ತಾಗ್ತಿದೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆದ್ರಿಂದ ಅದೇ ರೀತಿ ಆಯ್ತು. ಬಟ್ ಟಾಸ್ಕ್ ಚೆನ್ನಾಗಿದೆ, ಕ್ಯಾಪ್ಟನ್ ಆಗಿದ್ದಾರೆ. ನನಗಂತ ಅನ್ಸುತ್ತೆ ಶನಿವಾರ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಆಗುತ್ತೆ ಅಂತ. ಇದೆಲ್ಲ ಆದ್ಮೇಲೆ ಉಸ್ತುವಾರಿಗಳನ್ನ ಬ್ಲೇಮ್ ಮಾಡೋದು ಎಷ್ಟು ಸರಿ ಅಂತ ಅನಿಸ್ತು. ಯಾಕಂದ್ರೆ ಅವರು ಉಸ್ತುವಾರಿಗಳು ಬ್ಲೇಮ್ ಮಾಡೋದಂದ್ರೆ ಅವರು ಬೇಕಂತಾನೆ ಏನ್ ಮಾಡಿಲ್ಲ, ಅದು ಯಾರು ಬೇಕಂತಾನೆ ಏನ್ ಮಾಡಿಲ್ಲ. ಎವಿಡೆಂಟ್ ಆಗಿ ನಮ್ಮ ರಜತ್ ಅವ್ರು ನೋಡಿದಾಗ ಅದು ಹೇಳ್ಬೋದಾಗಿತ್ತು, ಆ ಬಾಲ್ ಅಲ್ಲ ಮುಟ್ಟಬಾರ್ದು ತೆಗಿ ಅಂತ. ಇಲ್ಲ ಉಸ್ತುವಾರಿಗಳು ಉಸ್ತುವಾರಿಗಳಿಗೆ ಹೇಳ್ಬೋದಾಗಿತ್ತು ಬಾಲ್ ಅಲ್ಲ ಅಂತ. ಅವರು ಚೀಟ್ ಮಾಡಿ ಆಡ್ಬೇಡಿ, ಆಟ ನೋಡಿ ಆಡ ಅಂತ ಕೇಳಿದಾಗ ಆದ್ರೂ ನಮ್ಮ ಭವ್ಯಗೌಡ ಈ ಬಾಲ್ ಎಲ್ಲಿಂದ ಬಂತು ನಂಗೆ ಸಿಕ್ಕಿಲ್ಲ, ನಾನು ತಗೊಂಡಿದ್ದೀನಿ ಅಂತ ಹೇಳ್ಬೋದಾಗಿತ್ತು. ಆವಾಗ ಅವ್ರ ಡಿಸಿಷನ್ ಏನಾಗಿತ್ತು ಗೊತ್ತಿಲ್ಲ, ಇಲ್ಲೇ ಬಿತ್ತಿತ್ತು ಇಲ್ಲೇ ಸಿಕ್ತು ಅಂತ ಅನ್ನೋದಾದ್ರೆ ಎಲ್ಲಿ ಆ ರೀತಿ ಆಗಿತ್ತು. ಬಟ್ ಅದಲ್ಲ ಆದ್ಮೇಲೆ ಮೋಕ್ಷಿತ್ ಅವರು ರಜತ್ ಅವರು ಇವರೆಲ್ಲ ಮಾತಾಡ್ತಾರೆ ಬಾಲ್ ಅಲ್ಲಿಲ್ಲ ಅಂತ. ನನಗೆ ಈ ವಾದ ಪ್ರತಿವಾದ ಕೇಳಿದಾಗ ಅನ್ಸಿದ್ದು ಒಂದೇ, ಓಕೆ ಮೋಕ್ಷಿತ್ ಅವರು ಕೇಳಿದ್ರೆ ತಪ್ಪೇ ಇಲ್ಲ, ಆ ರೀತಿ ಕೇಳೋ ಪ್ರಶ್ನೆ ಮಾಡ್ಬೇಕಾಯ್ತು. ಬಟ್ ನೀವು ಅಲ್ಲೇನೆ ಒಂದು ವಾಯ್ಸ್ ರೈಸ್ ಮಾಡಿದ್ರೆ ಆ ಬಾಲ್ ಅದಿಲ್ಲ ಬೇರೆ ಬಾಲ್ ತಗೊಂಡಿದ್ರೆ ಅಂತ ಹೇಳಿದ್ರೆ ಸುಮ್ನೆ ಒಂದು ಇದಾಗ್ತಾ ಇತ್ತು. ಆ ಟೈಮಲ್ಲಿ ಬದಲಾವಣೆ ಆಗೇ ಆಗ್ತಿತ್ತು. ಉಸ್ತುವಾರಿಗಳ ಮಧ್ಯೆ ಮೂಗ್ ತಿರ್ಸ್ಬೋದು ಅಂತ ಗೊತ್ತಿತ್ತು. ಬಟ್ ಅಲ್ಲ ಆ ಟಾಸ್ಕ್ ಆ ರೀತಿ ಇರ್ಲಿಲ್ಲ, ಟಾಸ್ಕ್ ಬೇರೆ ರೀತಿನೇ ಇತ್ತು. ಆ ಟೈಮಲ್ಲಿ ನೀವು ಬಾಯಿ ಬಿಡ್ಬೋದಾಗಿತ್ತು, ಹೇಳ್ಬೋದಾಗಿತ್ತು ಅವ್ರಿಗೆ. ಬಟ್ ರಜತ್ ಅವರು ಹೇಳಿಲ್ಲ, ಮೋಕ್ಷಿತ್ ಅವರು ಹೇಳಿಲ್ಲ. ಎಲ್ಲ ಟಾಸ್ಕ್ ಎಲ್ಲ ಆದ್ಮೇಲೆ ಹೇಳ್ತಾರೆ ಈಗ ಅಂತ. ಅಷ್ಟರಲ್ಲೇ ಒಂದು ಜೋಡಿ ಟಾಸ್ಕ್ ಬರುತ್ತೆ. ಆ ಜೋಡಿ ಟಾಸ್ಕ್ ಅಲ್ಲಿ 5 ಜನ ಹೆಣ್ಮಕ್ಳು 5 ಜನ ಗಂಡ್ಮಕ್ಳು ಇರ್ತಾರೆ. ಒಂದೊಂದು ಜೋಡಿ ಆಗಿ ಮಾಡ್ಬೇಕು ಡ್ರೆಸ್, ಇದೆಲ್ಲ ಡ್ರೆಸ್ ಹಾಕೊಂಡು ಇದು ಆಮೇಲೆ ನಮ್ಮ ಇದು ಜ್ಯುವೆಲರಿ ಹಾಕೊಂಡು ಎಲ್ಲ ಮಾಡ್ಬೇಕಂತಾರೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು. ಅದರಿಂದ ಟಾಸ್ಕ್ ಬಂದಿರುತ್ತೆ. ಆ ಟೈಮಲ್ಲಿ ಯಾರು ಬೇಗ ಒಪ್ಕೋಬೇಡಿ ಅಂತ ಟ್ರೈ ಹೇಳ್ತಾರೆ ತ್ರಿವಿಕ್ರಮ್ ಅವರು. ಬಟ್ ಎಲ್ಲರೂ ಸೆಟ್ ಆಗ್ತಾರೆ ಬೇಗನೆ. ಬಟ್ ನಮ್ಮ ಗೌತಮಿಗೆ ಮಂಜಣ್ಣ, ಅದಾದ್ಮೇಲೆ ತ್ರಿವಿಕ್ರಮ್ ಭವ್ಯ ಇಬ್ಬರೇ ಇರ್ತಾರೆ. ಬಟ್ ಇವ್ರು ಭವ್ಯಗೌಡ ಸ್ವಲ್ಪ ಏನಿದ್ರು ಫ್ರೆಂಡ್ ಅಂತ ಹೇಳಿ, ಕ್ಲೋಸ್ ಅಂತ ಹೇಳಿ ಅವ್ರನ್ನ ಬಂದೇ ಬರ್ತಾರೆ ಬಿಡಿ ಅಂತ ಹೇಳಿ ಸ್ವಲ್ಪ ಲೂಸ್ ಆಗಿ ಕರೀತಾರೆ ಬಾರರ್ ಅಂತ, ರಿಕ್ವೆಸ್ಟ್ ಮಾಡಿಲ್ಲ ಹಾಗೆ ಅಂತ. ಸ್ವಲ್ಪ ತ್ರಿವಿಕ್ರಮ್ ಅವರು ನನಗೆ ಭವ್ಯಗೌಡ ಕಂಪೇರ್ ಟು ಭವ್ಯಗೌಡ ಸ್ವಲ್ಪ ಓವರ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಕೆಲವು ದಿನಗಳಿಂದ. ತುಂಬಾ ಚೆನ್ನಾಗಿ ಕೂಡ ಮಾತಾಡೋದು ಕಲ್ತಿದ್ದಾರೆ ತ್ರಿವಿಕ್ರಮ್ ಅವರು ಅನ್ಸುತ್ತೆ. ಪ್ರಾಂಕ್ ಎಲಿಮಿನೇಷನ್ ಆದ್ಮೇಲೆ ಅಲ್ಲಿ ಸ್ವಲ್ಪ ಭವ್ಯಗೌಡ ಸ್ವಲ್ಪ ರಿಯಾಕ್ಟ್ ಮಾಡಿ ನಮ್ಮ ಮಂಜಾನ ಕರ್ಕೊಂಡು ಹೋಗ್ತಾರೆ. ಮಂಜಾನ ಕರ್ಕೊಂಡು ಹೋದ್ಮೇಲೆ ಇನ್ನು ಬೇರೆ ಚಾನ್ಸೇ ಇರಲ್ಲ, ಗೌತಮಿ ಅವರು ನಮ್ಮ ಜೊತೆ ಆಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಗೌತಮಿ ಅವರು ತ್ರಿವಿಕ್ರಮ್ ಅವ್ರನ್ನ. ಆ ಟೈಮಲ್ಲಿ ಆಡ್ತಾರೆ. ಬಟ್ ಆ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಮಾತ್ರ ನಮ್ಮ ಹನುಮಂತ್ ಅವರು, ಐಶ್ವರ್ಯ ಅವರು. ತುಂಬಾ ಚೆನ್ನಾಗಿತ್ತು ಅವ್ರ ಒಂದು ಸ್ಟೈಲ್ ಆಗ್ಲಿ. ಹನುಮಂತ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತಲ್ಲ, ತುಂಬಾನೇ ಚೆನ್ನಾಗೇ ಇತ್ತು. ಗೆಲ್ಲಿದ್ದವ್ರೆ 55,000 ಸಿಗುತ್ತೆ ಆ ಟಾಸ್ಕ್ ಅಲ್ಲಿ. ಆ ಟಾಸ್ಕ್ ಅಲ್ಲೇ ಸ್ವಲ್ಪ ಭವ್ಯಗೌಡ ಎಲ್ಲ ಸ್ವಲ್ಪ ಫೀಲ್ ಆದ್ರು, ಸ್ವಲ್ಪ ಲೋ ಆದ್ರು ಅಂತ ಅನ್ಸುತ್ತೆ. ಇದೆಲ್ಲ ಆದ್ಮೇಲೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಹತ್ರ ಮಾತಾಡ್ತಾರೆ, ಈ ರೀತಿ ಆಗಿತ್ತಾ, ಈ ರೀತಿ ಬಾಲ್ ಸಿಕ್ಕಿತ್ತ ಅಂತ. ರಜತ್ ಅವ್ರು ಹೇಳಿದ್ರ ಬಾಲ್ ತಗೋಬೇಡ ಅಂತ ಹೇಳಿದ್ರು, ಆದ್ರೆ ನೀನು ಸುಮ್ನೆ ಇರು ಇದ್ಬಿಡು ಅಂತ ಹೇಳಿದ್ರ ಅಂತ ಕೇಳ್ತಾರೆ. ಬಟ್ ನಾನು ಆ ರೀತಿ ಸುಮ್ನೆ ಇರು ಅಂತ ಹೇಳಿಲ್ಲ, ಸುಮ್ನೆ ಹೋಗು ಅಂತ ಹೇಳಿದೀನಿ ಅಂತ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಭವ್ಯಗೌಡ ಲಾಯಲಿಟಿ ತೋರಿಸ್ತಾರೆ. ಏನಂತಂದ್ರೆ
ನಾನು ಒಂದ್ ವೇಳೆ ಇದು ತಗೊಂಡಿದ್ರೆ ಬೇರೆ ಸಿಗುವ ಕ್ಯಾಪ್ಟನ್ಸಿ ನಾನು ತಗೊಂಡಿದ್ರೆ ನಾನು ಕ್ಯಾಪ್ಟನ್ಸಿಯಿಂದ ನಾನು ದೂರ ಆಗ್ತೀನಿ, ನಾನು ಕ್ಯಾಪ್ಟನ್ಸಿ ಬೇಡ ಅಂತೆಲ್ಲ ಹೇಳ್ತಾರೆ. ಆಕ್ಚುಲಿ ಆ ರೌಂಡ್ ಅಲ್ಲಿ ಔಟ್ ಆಗ್ಬೇಕಾಗಿದ್ದು ಯಾರು, ನಮ್ಮ ಬೊವೇಗೌಡ ಔಟ್ ಆಗ್ಬೇಕಾಯ್ತು. ಬಾಲ್ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಮೋಕ್ಷಿತ್ ಅವ್ರು ಉಳ್ಕೊಂತಿದ್ರೆ ಒಟ್ಟು ಏನೋ ಒಂದು ಚೇಂಜಸ್ ಆಗ್ತಿತ್ತು ಆ ಟೈಮಲ್ಲಿ. ಆದ ಕಾರಣ ಇಲ್ಲಿ ಮೋಕ್ಷಿತ್ ಅವರಿಗೆ ಅನ್ಯಾಯ ಅಂತ ಆಗಿದೆ ಅಂತ ಅನಿಸ್ತಾ ಇದೆ ಬಾಲ್ ಸಿಕ್ಕಿಲ್ಲದ ಕಾರಣ. ಬಟ್ ಬೊವೇಗೌಡನು ಎವಿಡೆಂಟ್ ಆಗಿ ಮಾಡಿದ್ರ ಅಂತ ನನ್ಗನ್ಸಿತ್ತು ಅಷ್ಟೇನೆ. ಅಲ್ಲಿ ಹೇಳ್ಬೋದಾಗಿತ್ತು ಇದು ಬಾಲ್ ನನಗೆ ಗೊತ್ತಿಲ್ಲ, ಚೀಟ್ ಮಾಡ್ಬೇಡ ಅಂತ ಮಂಜಾನ್ ಹೇಳ್ದಾಗ್ಲಾದ್ರು ಹೇಳ್ಬೇಕಾಗಿತ್ತು. ಇಬ್ರು ಕೇಳಿದಾಗ್ಲೂ ಏನು ಆನ್ಸರ್ ಮಾಡಿಲ್ಲ, ಇಲ್ಲೇ ಬಿದ್ದಿತ್ತು ಅದೆಲ್ಲ ಹೇಳಿ ತಗೊಂಡು ಆಡ್ತಾರೆ. ರಜತ್ ಅವ್ರು ಹೇಳಿದ ಮೇಲೆ ಅವ್ರು ತಗೊಂಡು ಆಡಿದ್ದು ತುಂಬಾ ಬೇಜಾರಾಯ್ತು. ಇನ್ನೇನಾದ್ರೂ ಟಾಸ್ಕ್ ಗೆಲ್ತಾರೆ. ಆ ಟಾಸ್ಕ್ ಎಲ್ಲ ಆದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಉತ್ತಮ ಅಂತ ಕಳಪೆ ಬರುತ್ತೆ. ಉತ್ತಮ ಕಳಪೆ ಅಂತ ಬಂದಾಗ ನೋಡಿರ್ತಾರೆ ಈ ವಾರದ ಕಳಪೆ ಬಂದ್ಬಿಟ್ಟು ನಮ್ಮ ಹನುಮಂತ್ ಅವ್ರು ಕೊಡ್ತಾರೆ. ನನ್ಗೆ ಅದಕ್ಕಿಂತ ಮುಂಚೆ ಕಳಪೆ ಅನ್ಸಿದ್ರು, ಬಟ್ ಅದಾದ್ಮೇಲೆ ಟಾಸ್ಕ್ ಆಡಿದ್ರಲ್ಲ ಇದು ಜೋಡಿ ಟಾಸ್ಕ್, ಆ ಟಾಸ್ಕ್ ನೋಡಿದಾಗ ನಂಗೆ ಕಳಪೆ ಅನ್ಸ್ಲಿಲ್ಲ. ಹನುಮಂತ್ ಅವರು ಎಲ್ಲ ಸ್ವಲ್ಪ ರಿಯಾಕ್ಟ್ ಮಾಡಿದ್ರು, ಆಟ ಆಡಿದ್ರು ಅನ್ಸ್ತು. ಬಟ್ ಎನಿವೆ ತುಂಬಾ ಜನ ಕೊಟ್ಟರು ಕಳಪೆ. ಕಳಪೆ ಕೊಟ್ಟಾದ್ಮೇಲೆ ಉತ್ತಮ ಡಿಸರ್ವ್ ಕ್ಯಾಂಡಿಡೇಟ್ ಧನರಾಜ್ ಅವರು ಅಂತ ಹೇಳಿದ್ರೆ ನಿಜವಾಗ್ಲೂ ಧನರಾಜ್ ಅವರು ಉತ್ತಮ ಡಿಸರ್ವ್ ಕ್ಯಾಂಡಿಡೇಟ್. ಏನಕ್ಕಂದ್ರೆ ಆನೆಸ್ಟಿ ಅಂತ ಬಂದಾಗ, ಉತ್ತಮ ಅಂತ ಬಂದಾಗ ಅವರು ಗೌತಮಿ ಅವ್ರು ಕೊಡ್ತಾರೆ. ಉತ್ತಮ ಅಂತ ಬಂದಾಗ ಆ ಉತ್ತಮ ನಿಜವಾಗ್ಲೂ ಸರಿ ಇತ್ತು. ಏನಕ್ಕಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ರೆ, ತುಂಬಾ ಹ್ಯೂಮನಿಟಿ ತೋರಿಸಿದ್ರಿ, ಯಾರಿಗೂ ಏನು ಎದುರು ಮಾತಾಡಲಿಲ್ಲ. ಕಂಪೇರ್ ಟು ಮೈ ಟೀಮ್, ನಮ್ಮ ಟೀಮ್ ಕಂಪೇರ್ ಮಾಡ್ಕೊಂಡ್ರು ನಿಮ್ ಟೀಮು ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತೇಳಿ ಎಲ್ಲರ ಮುಂದೆ ಹೇಳ್ತಾರ ನೋಡಿ. ಆನೆಸ್ಟ್ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಆ ರೀತಿ ಯಾರು ಹೇಳಲ್ಲ. ಬಟ್ ಈ ವ್ಯಕ್ತಿ ಅದೆಲ್ಲ ಆದ್ಮೇಲೆ ಕಳಪೆ ಎಲ್ಲ ಕೊಟ್ಮೇಲೆ ನಾವು ಹನುಮಂತವ್ರನ್ನ ಜೈಲಿಗೆಲ್ಲ ಹಾಕಿದ್ಮೇಲೆ ಆಮೇಲೆ ಎಲ್ಲ ಮಾತಾಡ್ತಾರೆ ಕಳಪೆ ಕೊಡಬಾರ್ದಾಗಿತ್ತು, ಇದೇ ರೀತಿ ಆಗಿತ್ತು, ನಾನು ಮಾಡಬಾರ್ದಾಗಿತ್ತು, ನನ್ನ ಡಿಸಿಷನ್ ಸರಿ ಇಲ್ಲ, ಡಿಸಿಷನ್ ಮೇಕಿಂಗ್ ಸರಿ ಇಲ್ಲ, ಹಾಗೆ ಈಗ ಅಂತ ತುಂಬಾ ಮಾತಾಡ್ತಾರೆ. ಅದೇ ಮಾತುಗಳು ಅಲ್ಲಿ ಮಾಡಿ ನಿಮ್ಗೆ ಯಾರು ಬೇಕಾಗಿತ್ತು ಅವರಿಗೆ ಒಬ್ರು ಪ್ರಾಯೋರಿಟಿ ಇದ್ದಾಗ ಅವ್ರಿಗೆ ಕಳಪೆ ಕೊಟ್ಟಿದ್ರೆ ಆ ರೀತಿ ಆಗ್ತಿರ್ಲಿಲ್ಲ. ತುಂಬಾನೇ ಕನ್ಫ್ಯೂಸ್ ಆಗ್ತಿದ್ದಾರೆ, ಕನ್ಫ್ಯೂಸ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಕಿಚ್ಚನ ಚಪ್ಪಾಳೆ ಕೂಡ ಅವಶ್ಯಕ ಟೈಮಲ್ಲಿ ಈ ರೀತಿ ಬೇಕಿತ್ತ ಅಂತೆಲ್ಲ ಅನಿಸ್ತು. ಆದ್ರೂ ನೋಡ್ಬೇಕು ಈ ವಾರ ಕಿಚ್ಚನ ಚಪ್ಪಾಳೆ ಯಾರು ಸಿಗುತ್ತಂತ. ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಮೋಕ್ಷಿತ ಮಂಜನ ಆರ್ಗ್ಯುಮೆಂಟ್ ಹೇಳ್ತಾರೆ, ಅಂದ್ರೆ ಆ ಟಾಸ್ಕ್ ಟೈಮಲ್ಲಿ ಹೀಗಾಗಿತ್ತು ಅಂತ. ನನ್ಗನ್ಸಿರೋ ಪ್ರಕಾರ ಇಲ್ಲಿ ಯಾರು ಎವಿಡೆಂಟ್ ಆಗಿ ಮಾಡಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು. ಬಟ್ ಪಂಚಾಯತಿಲಿ ಏನಾಗುತ್ತಾರೆ ತುಂಬಾ ಮುಖ್ಯ ಆಗಿರುತ್ತೆ. ನನ್ಗನ್ಸಿದ್ದು ರಜತ್ ಅವರು ಹೇಳಿದಾಗ ಬಾಲ್ ಅದಲ್ಲ ಅಂತಲ್ಲ ಹೇಳಿದಾಗ ಸುಮ್ನೆ ಆಗಿದ್ರೆ ಸರಿ ಹೋಗೋದು. ಬೊವೇಗೌಡ ಬೇರೆ ಹತ್ರ ಇಸ್ಕೊಂಡು ಹಾಕಿದ್ರೆ ಚೆನ್ನಾಗಿರೋದ, ಸುಮ್ನೆ ಹೋಗಿ ಅಂತ ಹೇಳಿದ್ದು ತಪ್ಪಾಗುತ್ತೆ ಆ ಟೈಮಲ್ಲಿ ಅಂತ ಅನಿಸ್ತು. ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಇವು ಹೈಲೈಟ್ ಪಾಯಿಂಟ್ಸ್ ಆಗಿತ್ತು ಇವತ್ತಿನ ಎಪಿಸೋಡ್ ಬಗ್ಗೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ